ಅವರು ಇಂದು ಬೀದಿಗೆ ಇಳಿದು ಪ್ರತಿಭಟಿಸಿದರು. ಬೆಂಗಳೂರಿನ ಟೌನ್ ಹಾಲ್ನಿಂದ ಬನಪ್ಪ ಪಾರ್ಕ್ವರೆಗೂ ಕೌಟುಂಬಿಕ ಜೀವನದಿಂದ ನೊಂದ ಪತಿರಾಯರು ತಮ್ಮ ಕುಟುಂಬ ಸಮೇತರಾಗಿ ಪ್ರತಿಭಟನೆ ನಡೆಸಿದ್ರು. ನ್ಯಾಷನಲ್ ಫ್ಯಾಮಿಲಿ ಹಾರ್ಮೋನಿ ಸೊಸೈಟಿ ನೇತೃತ್ವದಲ್ಲಿ ನೂರಾರು ಮಂದಿ ಸಾಫ್ಟ್ವೇರ್ ಉದ್ಯೋಗಿಗಳು ರ್ಯಾಲಿ ಹಾಗೂ ಧರಣಿಯಲ್ಲಿ ಭಾಗವಹಿಸಿದ್ರು. ಪತ್ನಿ ದೌರ್ಜನ್ಯವನ್ನ ಖಂಡಿಸಲು ಬಾಯಿಗೆ ಕಪ್ಪು ಪಟ್ಟಿ ಕಟ್ಟಿಕೊಳ್ಳುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಪ್ರದರ್ಶಿಸಿದ್ರು. ಜೊತೆಗೆ ಕುಟುಂಬ ದೌರ್ಜನ್ಯ ಕಾಯ್ದೆ ದುರುಪಯೋಗ ಆಗ್ತಾ ಇದೆ, ಹೀಗಾಗಿ ಕಾಯ್ದೆಗೆ ತಿದ್ದುಪಡಿ ತಂದು ನೊಂದ ಪತಿರಾಯರನ್ನ ಕಿರುಕುಳದಿಂದ ರಕ್ಷಿಸಬೇಕು ಅಂತ ಆಗ್ರಹಿಸಿದ್ರು. 498 ಇರೋದು ಕಿರುಕುಳ ಮತ್ತು ತುಂಬ ಶೋಷಣೆ ಆಗಿರುವಂಥ ಮಹಿಳೆಯರಿಗಾಗಿ ಮಾಡಿರುವಂಥ ಕಾನೂನು. ಅದನ್ನು ಈಗಿನ ಕಾಲದಲ್ಲಿ ದುರುಪಯೋಗ ಮಾಡಿಕೊಳ್ಳೋರೇ ಹೆಚ್ಚಿದ್ದಾರೆ, ಅದರಲ್ಲೂ ಎಜುಕೇಟೆಡ್ ಕ್ಲಾಸ್. ಈ ಕೌಟುಂಬಿಕ ದೌರ್ಜನ್ಯ ತಡೆದು ವುಮನ್ಗೆ ಒಳ್ಳೆಯದಾಗೋಸ್ಕರ ಈ ಕಾನೂನನ್ನ ತಂದರೆ ಹೊರತು, ಆದರೆ ಮತ್ತೊಬ್ಬ ಮೆನ್ನಿಗೆ ಯಾವ ರೀತಿ ಇದರಿಂದ ರಕ್ಷಣೆ ಕೊಡಬೇಕು, ಯಾವ ರೀತಿ ಇದು ತೊಂದರೆ ಆಗದೇನೆ ತಡಿಬೇಕು ಅನ್ನೋದು ಈ ಕಾನೂನಿನಲ್ಲಿ ಕ್ಲಿಯರ್ ಕಟ್ ಆಗಿ ಇಲ್ಲ. ಈ ಪ್ರತಿಭಟನಾ ನಿರತ ಹೋರಾಟಗಾರರು ತಮ್ಮ ಹೋರಾಟದ ವಿಷಯವನ್ನ ಭಿತ್ತಿ ಪತ್ರಗಳಲ್ಲಿ ಮುದ್ರಿಸಿದ್ದು ಅದನ್ನ ಸಾರ್ವಜನಿಕರಿಗೆ ಹಂಚುವ ಮೂಲಕ ಜನರಿಗೆ ಅರಿವು ಮೂಡಿಸಲು ಯತ್ನಿಸಿದ್ರು. ನಂತರ ಮಾತನಾಡಿದ ಪ್ರತಿಭಟನಾ ನಿರತರು ಕುಟುಂಬ ದೌರ್ಜನ್ಯ ಕಾಯ್ದೆ ತಮ್ಮ ಜೀವನದ ಮೇಲೆ ಬೀರಿರುವ ದುಷ್ಪರಿಣಾಮವನ್ನ ವಿವರಿಸಿದ್ರು. ನನ್ನ ಮಗಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದೆ ಅವಳನ್ನ. ಆಮೇಲೆ ಯಾಕೋ ಈ ನಡುವೆ ನನ್ನ ಮಗ ಸ್ವಲ್ಪ ಫಾರಿನ್ಗೆ ಹೋಗಿ ಬಂದ ಮೇಲೆ ಒಂದು 6 ತಿಂಗಳು ಹೊರಗಡೆಯಿಂದ ಬಂದ ಮೇಲೆ ಅವಳು ಫುಲ್ ಚೇಂಜ್ ಆಗ್ಬಿಟ್ಲು. ಅವಳು ಗೆಟಪೇ ಚೇಂಜ್ ಆಗೋಯ್ತು. ಅವಳು ಫುಲ್ಲು ಮಾಡ್ರನ್ನು, ಅವಳಿಗೆ ಏನೋ ಗಂಡನ ಮೇಲೆ ಇಂಟ್ರೆಸ್ಟ್ ಇಲ್ಲ, ಹೊರಗಡೆ ಕಲರ್ಸ್ ಜಾಸ್ತಿ ಆಯ್ತು ಅವಳಿಗೆ. ಇವಾಗಲೂ ಅವಳು ತಪ್ಪು ತಿದ್ಕೊಂಡು ಬಂದರೆ ಇವತ್ತಿಗೂ ನಾವು ಅವಳನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ. ಒಟ್ನಲ್ಲಿ ಕಳೆದ 3 ತಿಂಗಳಲ್ಲಿ 2 ಬಾರಿ ನೊಂದ ಪತಿರಾಯರು ತಮಗೆ ಆಗಿರುವ ದೌರ್ಜನ್ಯದ ವಿರುದ್ಧ ಧರಣಿ ನಡೆಸಿದ್ದಾರೆ. ಮಹಿಳೆಯರ ರಕ್ಷಣೆಗೆಂದೇ ರಚನೆಯಾಗಿರೋ ಕಾಯ್ದೆಗಳ ದುರುಪಯೋಗದ ವಿರುದ್ಧ ದನಿ ಎತ್ತಿದ್ದಾರೆ. ಹೆಣ್ಣು ಅಂದ್ರೆ ಮಾನ ಅಂದ್ರೆ ಮನೆ ಬಿಟ್ರೆ ಹೆಂಗೆ ಹೇಳು, ಮಾನ ತೆಗೆದು ಹೋದಳು ಓ ಪುಟ್ಟ ಮಲ್ಲಿ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬ್ರೇಕ್ ನಂತರ